ನನ್ನ ಪ್ರೀತಿಯ ಸ್ನೇಹಿತರಿಗೆ ಹೃದಯದಿಂದ ಧನ್ಯವಾದಗಳು. ನಾನು ನಿಮ್ಮ ಮನೆ ಮಗಳು ವೇದವತಿ ಬೀರಾವ್. ನಾನಿವತ್ತು ಜೋಳದ ಹಿಟ್ಟಿನಿಂದ ಇಡ್ಲಿ ಮಾಡಿದ್ದೀನಿ. ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ. ನನಗೂ ಗೊತ್ತಿರಲಿಲ್ಲ. ಹೀಗೆ ಒಬ್ರು ಮಾಡಿದ್ದೀನಿ ನೋಡಿ, ತಿಳ್ಕೊಂಡು ನೋಡೋಣ ಅಂತ ನಾನು ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ತಣ್ಣಗೆ ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಿಸಿ ತಿನ್ನಿ, ಗೊತ್ತೇ ಆಗಲ್ಲ ನೋಡಿ ಯಾರಿಗೂ. ನಾವು ಅಕ್ಕಿ ಹಿಟ್ಟಿಂದ ಅಕ್ಕಿ ರವದಲ್ಲಿ ಮಾಡಿದ್ದೇವೆ ಅಂತಲೇ ಅನಿಸುತ್ತೆ. ಅಕ್ಕಿ ರವದಲ್ಲಿ ಆ ರೀತಿ ನಮಗೆ ಫೀಲಿಂಗ್ ಬರ್ತಿದ್ದನ್ನು ತಿನ್ನುವಾಗ. ಟೇಸ್ಟೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಕಣ್ರಿ. ಇದಕ್ಕೆ ನೀವು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ ಚಟ್ನಿ ಮಾಡುವ ವಿಧಾನನೂ ನಾನು ಹೇಳ್ಕೊಡ್ತೀನಿ ನಿಮಗೆ ಇವತ್ತು. ಒಂದು ಬೌಲು ಅಂದರೆ ಮಿನಿಮಮ್ ಒಂದು ದೊಡ್ಡ ಬೌಲು, ಒಂದು ಅಳತೆ ಇಟ್ಕೊಳ್ಳಿ. ಆ ಬೌಲ್ನಲ್ಲಿ ಒಂದು, ಅಂದರೆ ನೀವು ಎಷ್ಟು ಜನ ಇದ್ರು ನೋಡ್ಕೊಳ್ಳಿ. ಈಗ ಒಂದು ಇಬ್ಬರಿದ್ರು ಅಂದರೆ ನಿಮಗೆ ಒಂದು ಬೌಲ್ ಸಾಕಾಗುತ್ತೆ. ಜಾಸ್ತಿ ಜನ ಅಂದರೆ ಅದೇ ರೀತಿ ಡಬಲ್ ಮೆಜರ್ಮೆಂಟ್ ಮಾಡ್ಕೋಬೇಕು, ಅಂದರೆ ಡಬಲ್ ಹಾಕ್ಕೋಬೇಕು. ಈಗ ಒಂದು ಬೌಲು ಜೋಳದ ಹಿಟ್ಟು, ಒಂದು ಬೌಲು ಸಣ್ಣ ರವೆ, ಬಾಂಬೆ ರವೆ, ಆಮೇಲೆ ಅದೇ ಬೌಲಲ್ಲಿ ಒಂದು ಬೌಲು ಮೊಸರು, ಆಮೇಲೆ ಅದೇ ಬೌಲಲ್ಲಿ ಒಂದು ಬೌಲ್ ನೀರು. ಅಷ್ಟು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಕೈಲಿ ಅಥವಾ ಮಜ್ಜಿಗೆ ಕಡಿ ಟೈಪ್ ಈಗೆಲ್ಲ ಕಡ್ಗೋಲು ಬರುತ್ತಲ್ಲ, ಅದರಲ್ಲಿ ಕರೆದ್ರು ಬರುತ್ತೆ. ಕೈಯಿಂದನೇ ಕಲಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಆಯಿತಾ? ಕೈಯಿಂದ ಕಲಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಅವಾಗಿಂದ ಅವಾಗ ಮಾಡಬೇಕಂದ್ರೆ 1-2 ಗಂಟೆ ಇಟ್ಟು ಮಾಡುವಂಥದ್ದಾದರೆ ಸ್ವಲ್ಪ ಸೋಡಾ ಪುಡಿ ಹಾಕಿ, ಇಲ್ಲ ನೀನು ಹಾಕಿರೂ ಬರುತ್ತೆ ಸ್ವಲ್ಪ. ಇಲ್ಲ ನೀವು ಅಂದರೆ ಇನ್ಸ್ಟ್ಯಾಂಟಾಗಿ ಮಾಡೋದಾದರೆ ಆವಾಗಿಂದ ಅವಾಗ ಮಾಡೋದಾದ್ರೆ ನೀವು ಸೋಡಾ ಪುಡಿ ಜಾಸ್ತಿ ಹಾಕಬೇಕಾಗುತ್ತೆ, ಇಲ್ಲ ಇನ್ನೂ ಹಾಕಿ ಮಾಡಬೇಕಾಗುತ್ತೆ 2 ತಾಸಿಟ್ಟು. ಇಲ್ಲ ನೀವು ರಾತ್ರಿ ಕಲಸಿಟ್ಟು ಬೆಳಗ್ಗೆ ಮಾಡೋದಾದರೆ ಚೂರೇ ಚೂರು ಸೋಡಾ, ಜಾಸ್ತಿ ಬೇಡ, ಸ್ವಲ್ಪನೇ ಸೋಡಾ ಅಷ್ಟೇ ಹಾಕಿ. ಆಮೇಲೆ ಸ್ವಲ್ಪ ಹುಳಿ ಮಜ್ಜಿಗೆ, ಸ್ವಲ್ಪ ಆಗಿಂದಾಗ ಮಾಡಿದ್ರೆ ಮೊಸರು ಸ್ವಲ್ಪ ಹುಳಿ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಫ್ರೆಶ್ ಮೊಸರು ಹಾಕಿ ಕಲಸಿಟ್ರೆ ರಾತ್ರಿ. ಏನೇನು ಹಾಕ್ಬೇಕಂದ್ರೆ ಒಂದು ಬೌಲು ಜೋಳದ ಹಿಟ್ಟು, ಒಂದು ಬೌಲು ಬಾಂಬೆ ರವೆ, ಒಂದು ಬೌಲ್ ಮೊಸರು, ಒಂದು ಬೌಲ್ ನೀರು. ಮತ್ತು ಬೇಕಾ ನೋಡ್ಕೊಳ್ಳಿ, ಕಲಸಿ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಬೋದು, ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಹಾಕ್ಬೋದು. ಉಪ್ಪು, ಚೂರೇ ಚೂರು ಸೋಡಾ ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ಕಲಸಿಡಿ. ಬೆಳಿಗ್ಗೆ ಅದನ್ನು ನೀವು ಚೆನ್ನಾಗಿ ಹದ ಮಾಡಿಕೊಂಡು ಹೇಗಾಗಿದೆ ಹಿಟ್ಟು ನೋಡಿಕೊಂಡು, ದಪ್ಪ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡು ಇಡ್ಲಿ ಹಿಟ್ಟು ಮಾಡ್ತೀವಲ್ಲ, ಆ ಹಿಟ್ಟಿಗೆ ಬರಲಿ ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡು ನೀವು ಅದನ್ನು ಇಡ್ಲಿ ಹಾಕ್ಬೋದು. ಒಂದು ವೇಳೆ ಅದು ನೀರು ಹಾಕ್ತು ಅಂತ ಅನಿಸ್ತು, ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು, ತೊಂದರೆ ಇಲ್ಲ, ಏನೂ ಆಗಲ್ಲ. ನೀವು ಈ ಇಡ್ಲಿ ಪಾತ್ರೆ ಪ್ಲೇಟ್ ಒಳಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಸವರ್ಕೊಂಡು ಅದರಲ್ಲಿ ನೀವು ಈ ಹಿಟ್ಟನ್ನು ಹಾಕಿ ಇಡ್ಲಿ ಹೇಗೆ ಮಾಡ್ತೀರೋ ಸೇಮ್ ಅದೇ ರೀತಿ ನೀವು ಬೇಯಿಸಿ. ಅದಷ್ಟೇ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಹೇಗೆ ನಾವು ರವೆ ಮತ್ತು ಇದ್ರದ್ದು ಉದ್ದಿನಬೇಳೆ ರವದ್ದು ನಾವು ಮಾಡ್ತೀವಲ್ಲ ಇಡ್ಲಿ, ಅದೇ ರೀತಿಯೇ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಇದಕ್ಕೆ ಒಂದು ಚಟ್ನಿನೂ ಹೇಳ್ತೀನಿ. ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ, ಹುರಿದಿ ಶೇಂಗಾ ಬೀಜ, ಆಮೇಲೆ ಒಂದು ಅರ್ಧ ಮುಷ್ಟಿಯಷ್ಟು ಹುರಿಗಡಲೆ, ಪೆರೆಡ್ ದಾಲು ಹುರಿಗಡಲೆ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನೂ ಬೇಕಾದ್ರೆ ಹಾಕ್ಬೋದು. ಇಲ್ಲ ಇವೆರಡು ಹಾಕಿದ್ರೆ ಪುದೀನ ಬೇಡ, ಪುದೀನ ಹಾಕಿದರೆ ಇದು ಯಾವುದು ಬೇಡ. ಹಾಕಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕಿ, ಸಿಹಿ ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು, ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣಸು ಎರಡರಾಗ ಒಂದು ಯಾವ್ದಾರು ಹಾಕ್ಕೋಬೋದು. ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು 1-2 ಬೆಳ್ಳುಳ್ಳಿ ಹೆಸರು ಹಾಕ್ಬೋದು. ಅದ್ರಾಗ ಬೆಳ್ಳುಳ್ಳಿ ಹಾಕಿರೋ ರುಚಿ ಆಗ್ತದೆ. ಹಿಂಗೆ ಹಾಕೋರಿಗೆ ಬೆಳ್ಳುಳ್ಳಿ ಬೇಡ, ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಬೇಡ. ಒಗ್ಗರಣೆಗೆ ನೀವು ಆಮೇಲೆ ಹಿಂಗೆ ಹಾಕ್ಕೋಬೋದು. ಅದನ್ನು ತುಂಬಾ ರುಚಿಯಾಗಿರುತ್ತೆ. ಆ ಚಟ್ನಿಗೊಂದು ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಿಂಗು ಹಾಕಿ ಒಗ್ಗರಣೆ ಹಾಕಿ ಇಡ್ಲಿ ಜೊತೆಗೆ ತಿನ್ನಿ, ಮಜಾನೇ ಬೇರೆ. ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಚಟ್ನಿ ಮತ್ತು ಈ ಜೋಳದ ಹಿಟ್ಟು ರವದ ಇಡ್ಲಿನ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ, ಸ್ಪೆಷಲ್ಲಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಅಥವಾ ಸಂಜೆಗೆ ತಿನ್ನೋಕ್ಕಾಗುತ್ತೆ. ಮಾಡಿ ನೋಡಿ. ಇನ್ನು ಯಾರು ಮಾಡಿಲ್ವೋ ಎಲ್ಲರೂ ಕಲ್ತು ಮಾಡಿ. ಗೊತ್ತಾಗಿಲ್ಲ ಅಂದರೆ ಹೇಳಿ ತಿಳಿಸ್ತೀನಿ.